ಮಾಡತ್ತಾರ ನೋಡ್ರಿ ಈ ರೀತಿ. ಹ್ಯಾಂಡ್ಸ್ ರೊಟೇಷನ್ ಅಂತ ಇರ್ತಾರೆ. ಮುಂದೆ ತುದಿ ಮುಂದಿನ ಕೈ ಮುಂಭಾಗವನ್ನು ಅಷ್ಟೇ ನೀವು ಪೂರ್ತಿ ನೀವು ಬರಿತಿರಲಿಲ್ಲ. ಬರೆಯುವಂಥ ಸಂದರ್ಭದಲ್ಲಿ ಆಸನ ಭಾಳ ಅವಶ್ಯಕ. ಕೈಗಳು ನೋವಾದಾಗ ಹಿಂಗೆ ಚಾಡಿಸ್ತಿರ್ಲಿ ಕೈ, ಅವಾಗೊಂದು ಸ್ವಲ್ಪ ಈ ರೀತಿ ಮಾಡೋದು. ರಿವರ್ಸ್ ಡೈರೆಕ್ಷನ್ ಮಾಡ್ರಿ. ಆಯ್ತು. ಈಗ ಹಿಂಗೆ ಈ ರೀತಿ ಈಗ ಒಂದು ಕೈ ಮಾಡಿ ನಿಂತ್ಕೊಡ್ರಿ. ಕೈ ಇಡ್ರಿ. ಇಲ್ಲಿ ನೋಡ್ರಿ, ಒಂದು ಕೈ ಕೈ ಇಟ್ಟು ಯಾಕೆ ಮಾತಾಡ್ತೀರಿ? ಮಾತಾಡ್ಬೇಡ್ರಪ್ಪ, ಮಾಡ್ರಿ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾಗಿತ್ತು. ನೀವು ದೀರ್ಘಾಯುಷ್ಯಗಳು ಬಹಳಷ್ಟು ವರ್ಷ ಬದುಕಬೇಕಾಗಿತ್ತಂದ್ರೆ ಈ ಆಸನಗಳನ್ನ ಮಾಡಿ ನಿಮ್ಮ ದೇಹ ಶುದ್ಧಿ. ರಿವರ್ಸ್ ರೊಟೇಷನ್. ಅಲ್ಲೇ ಬಲಗೈನೇ ರಿವರ್ಸ್, ಅದನ್ನೇ ರಿವರ್ಸ್ ರೊಟೇಷನ್. ಆಯ್ತು, ಅಷ್ಟೇ, ಹತ್ತು ಸಾಕು. ಸ್ಟಾಪ್. ಈಗ ಯಾವ ಕೈ ಮಾಡಿದ್ರಲ್ಲ ಅದ್ರಿ ನಿಧಾನವಾಗೋ ಕೈ ಮುರ್ಕೊಂಡಿವ. ಎಡಗೈ ತೊಗೊಂಡು ನಿಧಾನವಾಗಿ ಜೋರಾಗಿ ತಿರ್ಸೋದಲ್ಲ, ಪೂರ್ತಿ ಒಂದು ರೌಂಡ್. ಇದು ಹೆಂಗಂದ್ರೆ 90 ಡಿಗ್ರಿ ಬರ್ಬೇಕು. ಹಿಂಗೆ ಹಿಂಗೆ ಈ ರೀತಿ ಪೂರ್ತಿ ಯಾವ ರೀತಿ ನೀವು ಒಂದು 360 ಆಂಗಲ್ದಾಗ ರೌಂಡ್ ಹಾಕೈತಲ್ಲ ಆ ರೀತಿ ಆಗ್ಬೇಕಿದು. ದೇಹದಲ್ಲಿರ್ತಕ್ಕಂಥ ಸ್ನಾಯುಗಳು ಏನಂದ್ರೆ ರಿವರ್ಸ್ ಡೈರೆಕ್ಷನ್. ಮಾಡಪ್ಪ, ಮಾಡ್ರು. 10th ಅವರು ಆಯ್ತು. ಸ್ಟಾಪ್. ಈಗ ಎರಡು ಕೈ ನಿಧಾನವಾಗಿ ಮಾಡ್ರಿ. ಇನ್ನೊಬ್ರಿ ಕೈ ಬಡಿಬಾರ್ದಂಗೆ ನಿಧಾನವಾಗಿ ಮುಂಬದಿಯಿಂದ ಬರಲಿ. ರಿವರ್ಸ್ ಮಾಡ್ರಿ. ಈಗ ಸೊಂಟ ಕೈ ಇಡ್ರಿ ಸೊಂಟದ ಮೇಲೆ ಈ ರೀತಿ. ಮಾತಾಡಬಾರ್ದು, ಮಾಡಿರಲ್ಲ. ತಮ್ಮ ಈ ಬೆನ್ನಿನಲ್ಲಿ ಇರ್ತಕ್ಕಂತಹ ಏನೇ ಬೆನ್ನಿನ ಸಮಸ್ಯೆ ಇರ್ಬೋದು, ಬೆನ್ನು ನೋವು ಇರ್ಬೋದು, ನಿಧಾನವಾಗಿ ಮಾಡ್ರಿ. ಅವೆಲ್ಲ ನಿವಾರಣೆ ಆಗ್ಬೇಕಂದ್ರೆ ಈ ಆಸನವನ್ನು ನೀವು ಮಾಡಲೇಬೇಕು. ರಿವರ್ಸ್ ರೊಟೇಷನ್. ಈಗ ಬಲದಿಂದ ಎಡಕ್ಕೆ ತಿರ್ಸ್ರಿ, ಎಡದಿಂದ ಬಲಕ್ಕೆ ತಿರ್ಸ್ರಿ. ರಿವರ್ಸ್ ರೊಟೇಷನ್ ಮಾಡ್ರಿ. ರಿವರ್ಸ್ ರೊಟೇಷನ್. ಆಯ್ತು. ಸ್ಟಾಪ್. ಈಗ ಮೊಣಕಾಲು ಒಂದ್ ಡೈರೆಕ್ಷನ್ ತಿರ್ಸ್ರಿ. ಬಲಗಡೆಯಿಂದ ಎಡಗಡೆ, ಬಲಗಡೆಯಿಂದ ಎಡಗಡೆ ಎರಡು ಜೋಡಿಸಿ ಮೊಳಕಾಲಿನಿಂದ ರೌಂಡ್ ಆಗ್ಬೇಕು. ಮಾಡ್ರಪ್ಪ, ನಗ್ಬೇಡ್ರಿ. ಮಾಡ್ರು.
ಏಯ್ ಬರ್ಲಿ ಒಳಗೆ ಸಾಬಣ್ಣ ಬಿಎಡ್ ಸಾಬಣ್ಣ ಮತ್ತೆ ಆಕಾಶ್ ಹೊರಗೆ ಬರ್ಬೇಕು. ಬಿಎಡ್ ಸಾಬಣ್ಣ ಆಕಾಶ್ ಅದ ರೌಳ್ ಆಕಾಶ್ ಬಿಎಡ್ ಆಕಾಶ್. ಹಾ ಸ್ಟಾಪ್. ಈಗ ಕಾಲು ಮುಂದೆ ತೋಡ್ರಿ. ನಿಮ್ದು ಏಕಾಗ್ರತೆ ಎಷ್ಟೈತೆ ಅಂತ ಈ ಕಾಲ್ ಮೇಲೆ ಗೊತ್ತಾಗತ್ತೆ. ನಿಮ್ ದೇಹ ಸ್ಥಿರವಾಗಿ ನಿಲ್ತೈತೆ ಅಂತ ಇಲ್ಲ ಗೊತ್ತಾಗತ್ತೆ. ಸೊನ್ನೆ ಬರ್ರಿ. ಹಾ ಸೊನ್ನೆ ಬರದ್ರಿ. ಈಗ ಯಾವ ಕಡೆ ತಿರ್ಸಿದ್ರಲ್ಲ ಎಡಗಡೆ ರಿವರ್ಸ್ ರೊಟೇಷನ್. ನೀವು ನಿಮ್ ದೇಹ ಎಷ್ಟು ಸ್ಥಿರವಾಗಿ ನಿಲ್ತೈತೆ ಅಂತ ಇಲ್ಲೇ ಗೊತ್ತಾಗತ್ತೆ. ಏನು ಸಪೋರ್ಟ್ ಇಲ್ಲದೆ ನೀವು ನಿಂದಿರ್ಬೇಕು. ಹಾ ಆಯ್ತು ಇಳಿಸಿ. ಈಗ ಎಡಗಾಲ. ಹಾ ಬಲದಿಂದ ಎಡಕ್ಕೆ ತಿರ್ಸ್ರಿ. ಬಲದಿಂದ ಎಡಕ್ಕೆ. ಕೈ ಇಡಬೇಕು ಸೊಂಟದ ಮೇಲೆ. ರಿವರ್ಸ್ ರೊಟೇಷನ್. ರಿವರ್ಸ್. ಸ್ಟಾಪ್. ಈಗ ಗರುಡಾಸನ ಅಂತ ಬರ್ತದೆ. ನಾವು ತೋರಿಸ್ತೇವೆ ಮಾಡಿ ಸಹಜವಾಗಿ ನೋಡ್ರಿ. ಈ ಕಡೆ ನೋಡ್ರಿ. ಇವತ್ತು ನೋಡ್ರಿ ಈಗ 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 ಒಂದೇ ದಿನ ಐತಿ. ಇನ್ನು ಇದೇ ಮೊದಲನೇ ಆಸನ. ಒಂದು ಸ್ವಲ್ಪ ಆಯ್ತು ಸಾಕು. ಈಗ ವೃಕ್ಷಾಸನ. ಈ ರೀತಿ ವೃಕ್ಷಾಸನ. ಕಾಲ ತೊಡೆ ಮೇಲೆ ಕಾಲು ಇಟ್ಕೊಳ್ಳೋದು, ಕೈಗಳನ್ನ ಮೇಲೆ ತರೋದು, ವೃಕ್ಷ ತರ ವೃಕ್ಷ ಗಿಡದ ತರ ನಿಂತ್ಕೋಬೇಕು ನೋಡ್ರಪ್ಪ. ಈಗ ಎಡತೊಡೆ ಮೇಲೆ ಬಲಗಾಲನ್ನು ಇಟ್ಟು ವೃಕ್ಷ ತರ ನಿಂತ್ಕೋಬೇಕು. ನಿಮ್ ದೇಹ ಎಷ್ಟು ಸ್ಟ್ಯಾಟಿಕ್ ಆಗಿ ನಿಂದಿರ್ತೈತಿ, ಎಷ್ಟು ಸ್ಥಿರವಾಗಿ ನಿಂತೈತೆ ಅಂತ ನೋಡ್ಲಿಕ್ಕೆ ಇದು ಈ ಆಸನ. ಯಾವುದರದ್ದು ಸಹಾಯ ಇಲ್ಲದೆ ನಿಮ್ ಬ್ಯಾಲೆನ್ಸ್ ಮೇಲೆ ನೀವು ನಿಂದಿರ್ಬೇಕು, ಇನ್ನೊಬ್ರಿಗೆ ಟಚ್ ಮಾಡಲ್ದಂಗೆ. ಹಾ ಆಯ್ತು ಇಳಿಸ್ರಿ. ಈಗ ಯಾವ ಕಾಲು ಇಟ್ಟಿದ್ರಿಲ್ಲ ಅದ್ರ ಅಪೋಸಿಟ್ ಕಾಲು. ಅಪೋಸಿಟ್ ಅಪೋಸಿಟ್ ಇಟ್ಕೊಳ್ರಿ. ಕಾಲು ಕೈ ಮೇಲೆ ಮಾಡಿ. ಶಬ್ದ ಮಾಡಬಾರ್ದು. ಹಾ ಕೈ ನೇರವಾಗಿರ್ಲಿ. ಆಯ್ತು ಸ್ಟಾಪ್. ಎಲ್ಲ ಕುಂತ್ಕೊಳ್ರಿ. ಎಲ್ಲ ಕುಂತ್ರಿ.